ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಹೊಸ ವರ್ಷದ ವಿಶೇಷ ಕೊಡುಗೆ ಮನೆ ಮನೆಗೆ ಕಸದ ಬುಟ್ಟಿ ವಿತರಣೆ. ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯ 2026ರ ಹೊಸ ವರ್ಷದ ಆರಂಭವನ್ನು ವಿಶಿಷ್ಟವಾಗಿ ಆಚರಿಸಿದೆ. 15ನೇ ಹಣಕಾಸು ಯೋಜನೆಯಡಿ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಮನೆಗೆ ಕಸ ಸಂಗ್ರಹಣಾ ಬುಟ್ಟಿಗಳನ್ನು ವಿತರಿಸುವ ಮೂಲಕ ಗ್ರಾಮದ ನೈರ್ಮಲ್ಯಕ್ಕೆ ಹೊಸ ಚಾಲನೆ ನೀಡಲಾಗಿದೆ. ಸೋಮೇನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮನೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ಕಸದ ಬುಟ್ಟಿಗಳನ್ನು ವಿತರಿಸಿ ಮಾತನಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನರಸಿಂಹಮೂರ್ತಿಯವರು, ಗ್ರಾಮದ ಅಭಿವೃದ್ಧಿ ನಮ್ಮ ಆದ್ಯತೆ. ಮುಂದಿನ 1 ವಾರದೊಳಗೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ 23 ಹಳ್ಳಿಗಳ ಪ್ರತಿ ಮನೆಗೂ ಈ ಬುಟ್ಟಿಗಳನ್ನು ತಲುಪಿಸಲಾಗುವುದು. ಸಾರ್ವಜನಿಕರು ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ನೀಡಬೇಕು. ವಾರದಲ್ಲಿ 3 ದಿನ ಪಂಚಾಯಿತಿ ವಾಹನಗಳು ಗ್ರಾಮಕ್ಕೆ ಬಂದು ಕಸ ಸಂಗ್ರಹಿಸಲಿವೆ ಎಂದು ತಿಳಿಸಿದರು. ಪ್ರತಿ ವಾರ ನಡೆಯುವ ಸಂತೆ ಮೈದಾನದಲ್ಲಿ ಸ್ವಚ್ಛತಾ ವಾಹನವನ್ನ ನಿಯೋಜಿಸಲಾಗುವುದು. ವ್ಯಾಪಾರಸ್ಥರು ಕಸವನ್ನ ಎಲ್ಲೆಂದರಲ್ಲಿ ಬಿಸಾಡದೆ ಕಡ್ಡಾಯವಾಗಿ ವಾಹನಕ್ಕೆ ಹಾಕುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಈ ಬಗ್ಗೆ ನಿಗಾ ವಹಿಸಲು ಸ್ವಸಹಾಯ ಗುಂಪುಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿಗೆ ಜವಾಬ್ದಾರಿ ನೀಡಲಾಗಿದ್ದು, ನಿಯಮ ಮೀರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದರು. ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಂಗಳಮ್ಮ ಅವರು ಚಾಲನೆ ನೀಡಿ ಗ್ರಾಮಸ್ಥರು ಪಂಚಾಯಿತಿಯ ಈ ಸ್ವಚ್ಛತಾ ಅಭಿಯಾನಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು ಹಾಗೂ ಗ್ರಾಮದ ಮುಖಂಡರಾದ ಅಶ್ವತ್ಥಪ್ಪನವರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದು ಅಭಿಯಾನವನ್ನ ಯಶಸ್ವಿಗೊಳಿಸಿದರು. ಜೈನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಬಂದಾಗ ನಾವು BWC ಕಮಿಟಿ ಮತ್ತು ಗ್ರಾಮ ಪಂಚಾಯತಿ ಕಮಿಟಿ ನಿರ್ಧಾರ ತಗೊಂಡು ಅಗತ್ಯತೆ ಬಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚುವರಿಯಾಗಿ ಇನ್ನೊಂದು ಬಕೆಟ್ ಕೊಡ್ತಕ್ಕಂಥ ಅಥವಾ ದೊಡ್ಡ ಪ್ರಮಾಣದ ಬಕೆಟ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇವಾಗ ಮನೆ ಮನೆಗೂ ಕೊಡ್ತಾ ಇದ್ದಾರೆ. ಮನೆಯಲ್ಲಿ ಇದು ಮನೆ ಮನೆಗೂ ಗಂಗೆ ಅನ್ನೋ ರೀತಿಯಲ್ಲಿ ಇದನ್ನು ಮನೆ ಮನೆಗೂ ಸ್ವಚ್ಛತೆ ಅನ್ನೋ ಅದರ ಬಗ್ಗೆ ಕಾಪಾಡ್ತಾ ಇದ್ದಾರೆ, ಒಪ್ಕೊಂತೇನೆ. ಇವಾಗ ಉದಾಹರಣೆ ನಿಮ್ಮ ಸೋಮೇನಹಳ್ಳಿಯೆಲ್ಲ ಸಂತೆ ನಡೀತಾ ಇದೆ. ಇಂಥ ಜಾಗದಲ್ಲಿ ನಿಮ್ಮ ಸುತ್ತಮುತ್ತ, ನಿಮ್ಮ ಪಂಚಾಯತ್ ಸುತ್ತಮುತ್ತಲೇ ಭಾರಿ ಗಲೀಜಿದೆ. ಅದರ ಬಗ್ಗೆ ಸಂತೆ ದಿವಸ ಒಂದು ನಮ್ದು ಪ್ಲಾನ್ ಇದೆ. ನಮ್ದು ಬೆಳಿಗ್ಗೆ ಅವಧಿಯಲ್ಲಿ ಕಸ ಸಂಗ್ರಹಣೆ ಇರುತ್ತೆ. ಬೆಳಿಗ್ಗೆ ಅವಧಿ ಮುಗಿದ ನಂತರ ಬುಧವಾರ ಏನು ಸಂತೆ ಆಗುತ್ತೆ, ಆ ಬುಧವಾರ ದಿನದಂದು ನಮ್ಮ ಸ್ವಚ್ಛತಾ ವಾಹಿನಿ ಏನಿದೆ ಅದು ಸಂತೆ ಪಕ್ಕದಲ್ಲಿ ನಿಲ್ಲಿಸ್ತೀವಿ. ಅದು ಕೆಲಸ ಮುಗಿದ ನಂತರ ನಮ್ಮ ಪಂಚಾಯತಿ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತೀವಿ. ಸಂತೆ ದಿವಸ ಏನು ಮಾಡ್ತೀವಿ, ಆ ಸಂತೆ ಪಕ್ಕದಲ್ಲೇ ನಿಲ್ಲಿಸಿರ್ತೀವಿ. ಏನು ಸಂತೆ ತ್ಯಾಜ್ಯ ಇರುತ್ತೆ ಅವರು ಕಡ್ಡಾಯವಾಗಿ ನೇರವಾಗಿ ನಮ್ಮ ವಾಹನಕ್ಕೆ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಒಂದು ವೇಳೆ ಅದನ್ನು ಅವರು ಫಾಲೋ ಮಾಡದೇ ಇದ್ದ ಪಕ್ಷದಲ್ಲಿ ಅವ್ರಿಗೂ ಕೂಡ ದಂಡ ವಿಧಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಕ್ಕಿಂತ ಮೊದಲಿಗೆ ನಮ್ಮ ಪಂಚಾಯತಿ ವತಿಯಿಂದ ಸ್ವಸಹಾಯ ಸಂಘಗಳು, ನಮ್ಮ ಸದಸ್ಯರು ಮತ್ತು ಪಂಚಾಯತಿ ಸಿಬ್ಬಂದಿ ವತಿಯಿಂದ ಅವರಿಗೆ ಸಾಕಷ್ಟು ಅವೇರ್ನೆಸ್ ಮಾಡ್ತೀವಿ. ಅದಾದ ನಂತರ ದಂಡ ವಿಧಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇವಾಗ ಇಷ್ಟು ಬಕೆಟ್ ಕೊಟ್ಟು ಅವ್ರಿಗೆಲ್ಲ ವಿಷಯ ಎಲ್ಲ ತಿಳಿಸ್ತಾ ಇದ್ದಾರೆ. ಬಟ್ ಆದ್ರೂ ಅವರು ಏನೋ ಬೇಜವಾಬ್ದಾರಿ ಮಾಡೋದು, ಚರಂಡಿಗೆ ಹಾಕೋದು, ಮನೆ ಮುಂದೆ ಗುಡ್ಡೆ ಹಾಕೋದು, ಈ ಥರ ಏನೋ ಮಾಡಿದಾಗ ಯಾವ ಥರ ಕ್ರಮ ತಗೊತೀರಾ ಸರ್? ಇದು ಹೊಸದಾಗಿ ಸಿಸ್ಟಮ್ ಆಗಿರೋ ಕಾರಣದಿಂದ ಜನಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವೇರ್ನೆಸ್ ಅಂತಕ್ಕಂಥದ್ದು IEC ಮಾಡಬೇಕಾಗುತ್ತೆ. IEC ಮಾಡಲಿಕ್ಕೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೂ ಕೂಡ IEC ಕೋಆರ್ಡಿನೇಟರ್ಸ್ ಇದ್ದಾರೆ. ಜೊತೆಗೆ ನಮ್ಮ ಸ್ವಸಹಾಯ ಸಂಘಗಳಲ್ಲಿ ಸರಿಸುಮಾರು ಎಲ್ಲ 80% ಹೆಣ್ಣುಮಕ್ಕಳು ಕೂಡ ಸ್ವಸಹಾಯ ಸಂಘದಲ್ಲಿ ಕವರ್ ಆಗಿರೋ ಕಾರಣದಿಂದ ಅವ್ರಿಗೆ ಅವೇರ್ನೆಸ್ ಮಾಡಿದ್ರೆ ಖಂಡಿತವಾಗ್ಲಿ ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ಒಂದು ವೇಳೆ 1 or 2% ಅದನ್ನು ಉಲ್ಲಂಘನೆ ಮಾಡಿದ್ರೆ ದಂಡ ವಿಧಿಸಿದಾಗ ಅವರು ಕೂಡ ಸರಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ 100%. ನಮ್ಮ CEO ಸರ್ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ನ ಅವರು ಮಾರ್ಗದರ್ಶನ ಫಾಲೋ ಮಾಡಿದ್ರೆ ಖಂಡಿತ 100% ಸಕ್ಸಸ್ ಆಗೇ ಆಗುತ್ತೆ. ಅದಕ್ಕೆ ಜನಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಕೊಡ್ತಕ್ಕಂಥದ್ದು ಪ್ರಾಮುಖ್ಯತೆ ಇದೆ. ಅಲ್ಲಿಗೆ ನೀವು ಇರೋ ಅವಧಿ ಒಳಗೆ, ಚೇರ್ಮನ್ ಇರೋ ಅವಧಿ ಒಳಗೆ ಇದು ಸಕ್ಸಸ್ ಮಾಡ್ತೀರಾ ಅನ್ನೋ ಗ್ಯಾರಂಟಿ ನಂಬಿಕೆ ಇದೆಯಾ ನಿಮಗೆ? ಸರ್, ಸಕ್ಸಸ್ ಮಾಡಲೇಬೇಕು. ಇದು ಟಾಸ್ಕ್. ಈಗ ಸ್ವಲ್ಪ ಈ ಟಾಸ್ಕ್ ಬಂದ್ಬಿಟ್ಟು ಸ್ವಲ್ಪ ಕಷ್ಟನೇ ಇದೆ. ಯಾಕಂದರೆ ಹಳ್ಳಿ ಮಟ್ಟದಲ್ಲಿ ಜನಗಳಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಕಷ್ಟನೇ. ಆದರೂ ಕೂಡ 1 ಅಲ್ಲ 2 ಅಲ್ಲ 3 ಅಲ್ಲ 10 ಸರಿ ನಾವು ಅರಿವು ಮೂಡಿಸಿದಾಗ ಅದನ್ನು ಖಂಡಿತ ಅವ್ರು ಫಾಲೋ ಮಾಡೇ ಮಾಡ್ತಾರೆ. ಅದು ಟಾಸ್ಕ್ ಆಗಿ ತಗೊಂಡು ಮಾಡಲೇಬೇಕು. ಫಾಲೋ ಅಪ್ ಮಾಡ್ತೀರಾ? ಮಾಡಲೇಬೇಕು. ಓಕೆ ಸರ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.